ಬಂದಪ್ಪ. ಅಲ್ರಿ ಅವ್ನ್ ಹೆಂಗ್ ಗೊತ್ತಾಯ್ತು ಅದ್ ನನ್ ತವ್ರ ಮನೆ ಲೆಟ್ರು ಅಂತ? ಸುಳ್ಳು ಸುಳ್ಳು ಏನ್ರಿ ಅದು ಸುಳ್ಳು ಸುಳ್ಳು? ನಾನ್ ಯಾಕೆ ಸುಳ್ಳು ಹೇಳಿ? ನಿನ್ ತವ್ರ ಮನೆನೂ ಸಾಗರ, ಆ ಪೋಸ್ಟ್ ಮ್ಯಾನ್ ಹೆಂಡತಿ ತವ್ರ ಮನೆನೂ ಸಾಗರ, ಹಾಗೆ ತಿಳ್ಕೊಂಡಿರ್ತಾನಪ್ಪ. ಇದು ಸಾಗರ ಅಲ್ಲ ಅಗರ ಅಲ್ವೇನ್ರಿ? ಆಸೆ ಎರಡು ಒಂದೇ ಅಲ್ವೇನೆ? ಆಗ ಒಂದೇ ತಗೊಳ್ಳು ಓದ್ ನೋಡು. ನಿಮ್ಮ ಅಮ್ಮಂಗೆ ಹುಷಾರಿಲ್ವಂತೆ. ಅಲ್ಲ ನಿಮ್ಮ ಅಮ್ಮಂಗ್ ಹುಷಾರಿಲ್ಲ ಅಂತ ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು? ಅದು ಪೋಸ್ಟ್ ಮ್ಯಾನ್ ಲೆಟರ್ ಕೊಡ್ಬೇಕಾರೆ ಅಳ್ತಾ ಕೊಡ್ತಿದ್ನಾ, ನಾನು ಹಂಗೆ ಅನ್ಕೊಂಡೆ ನಿಮ್ಮ ಅಮ್ಮ ಹುಷಾರಿಲ್ಲ. ನಿಮ್ ತಾಯಿ ಸೇರಮ್ಮ. ಆಡಿಯನ್ಸ್ ಸಿದ್ದು ಕಿವಿ ಮುಚ್ಕೊಳ್ಳೋ, ಬೈತಾಳೆ, ಕೇಳಿಸ್ಕೊಳಕ್ಕಾಗಲ್ಲ. 1 2 3 ಸ್ಟಾರ್ಟ್. ಕಂಡಿದ್ದಾಗ ನಿಮಗೆ ಬರ್ಬಾರ್ದು ಚಾಪೆ ಸುತ್ಕೊಂಡಾಗ ನಿಮಗೆ ಕರಿನಾಗ್ರೋ ಕಡಿಯ ಅವ್ನು ಯಾಕೆ ಹೇಳ್ತಾನೆ ನಮ್ಮ ಹುಷಾರಿಲ್ಲ ಅಂತ? ಬೆಳಗ್ಗೆಯಿಂದ ಇದೇ ಆಯ್ತು. ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮ ಅಮ್ಮನ ಮುಖ ನೋಡಿದೆ, ಆವಾಗಲೇ ಅನ್ಕೊಂಡೆ ಇವತ್ತೇನೋ ಕಾದಿದೆ ಅಂತ. ಲೆಟರ್ ಓದು. ಅಲ್ಲ ರೀ, ಇದೇನ್ರಿ ಇದು ಲೆಟರು? ಅಯ್ಯೋ ಪೋಸ್ಟ್ ಆಫೀಸ್ ಅವ್ರು ಹಂಗೆ ಕೊಟ್ಟಿದಾರಪ್ಪ, ನಾನೇನೇ ಮಾಡ್ಲಿ? ಅಯ್ಯ ಇದೇನ್ರಿ ಇದು ಅಕ್ಷರ? ಕೋಳಿ ಕಾಲು ಚಕ್ರೆ ಕಾಲು. ನಂಗೆ ಯಾಕೋ ಇದು ನಿಮ್ಮ ಹ್ಯಾಂಡ್ ರೈಟಿಂಗ್ ತರನೇ ಅನ್ನಿಸ್ತಿದೆಯಲ್ಲ. ನಿನ್ಗೆ ನನ್ನ ಮೇಲೆ ಎಷ್ಟು ಲವ್ ಅಂದೆ? ಯಾರೇ ಬರೆದ್ರು ಅದು ನಾನೇ ಬರ್ತೀನಿ ಅನಿಸುತ್ತೆ ಕಣೆ. ಲೆಟರ್ ಓದು. ನಿಮಗೆ ಕಣ್ಣಿಗೆ ಹೋಗಿದ್ಯಾ? ಎಲ್ಲ ಓದ್ಬೇಕಾರೆ ಕಣ್ಣೀರ್ ಬಂದ್ರೆ ಅಂತ. ಯಾಕೆ? ನಿಮ್ಮ ಅಮ್ಮಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ನಾನೇ ಇವಾಗಿನೂ ಲೆಟರ್ ಓಪನ್ ಮಾಡಿದ್ದೀನಿ. ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ರೀ? ಅದು ಹಾಗೆ ಮನ್ಸಲ್ಲಿ ಅನ್ಕೊಂಡೆ ಕಣೆ. ನಿಮ್ ಬಾಯ್ ಸಾಯೋಗ. ಆಡಿಯನ್ಸ್ ಸಿದ್ದು ಮತ್ತೆ ಬೈತಾಳೆ, ಕಿವಿ ಮುಚ್ಕೊಂಡ್ರೆ ಕೇಳಿಸ್ಕೊಳಕ್ಕಾಗಲ್ಲ. 1 2 3 ಸ್ಟಾರ್ಟ್. ನಿಮ್ ಕಣ್ ಬಿದ್ದಾಗ ನಿಮಗೆ ಬರ್ಬಾರ್ದು ಚಾಪೆ ಸುತ್ಕೊಂಡಾಗ ನಮ್ಮ ಅಮ್ಮಂಗೆ ಯಾಕೆ ಅಮ್ಮಂಗೆ ಬಂದ್ಬಿಡಿ. ಮುರಳಿ ಅಮ್ಮ ಕಾಪಾಡು ಮುದ್ದು, ನನ್ನ ಪ್ರೀತಿಯ ಮುದ್ದು. ಗಂಡ ಹೆಂಡತಿ ಜಗಳದ ಮಧ್ಯೆ ನಾನ್ ಬರೋದಿಲ್ಲ. ಬಂದ್ರೆ ನಂಗೂ ಕೂತು ಬಾಯ್ ಬಾಯ್. ಶಾಂತಿ, ನಾನು ಹೇಳಿದ್ದು ಆಗಲ್ಲ ಕಣೆ. ಕಡಿಮೆ ಖರ್ಚಲ್ಲಿ ನಿಮ್ಗೆ ಜಲ್ದಿ ವಾಸಿ ಆಗೋ ಕಾಯಿಲೆ ಬರಲಿ ಅಂತ. ಏನ್ ಮಾಡ್ತೀಯ? ತಗೋ ಆಧಾರ್ ಕಾರ್ಡ್, ಹೊರಡು ತೋರ್ ಮನೆಗೆ. ರೇಷ್ಮೆ ಸೀರೆನಾ? ಅವಳು ತೋರ್ ಮನೆಗೆ ಹೋದ್ಲು, ನೀನು ನಿನ್ ತೋರ್ ಮನೆಗೆ ಹೊರಡು. ತಗೋ ತೀರ್ಥ ಯಾತ್ರೆ ಹೊರಡು ಅಂದೆ. ಹೀಗಾದ್ರೂ ಬುದ್ಧಿ ಬಂತಲ್ಲ ನಿನಗೆ. ದೇವ್ರನ್ನ ಚೆನ್ನಾಗಿ ಇಟ್ಟಿರ್ಲಿ. ಆಯ್ತಾಯ್ತು ಹೊರಡು. ಮನೆ ಕಡೆ ಹುಷಾರು ಕಣ್ಲ. ಇಷ್ಟೆಲ್ಲ ಮಾಡಿ ಮರುದಿನ ಬಾಡಿಗೆ ಪಡೆದಿ ಭೇಟಿ ಆಗೋದಕ್ಕೆ ನಟಿ ರಮಾಮಣಿ ಮನೆಗೆ ಹೊರಟಿದ್ವಿ.
ಓ ತಿಂಗಳೆಲ್ಲ ಕುಲುಕ್ಸಾಕ್ರಾನೆ ನಮ್ಮಪ್ಪ ಇದೀಗ ಫುಲ್ ಇಟ್ಟಿದೆ. ಏನೋ ನೀವು ನನ್ನ ಮನೆ ಗಂಟ ಹುಡ್ಕೊಂಡ್ ಬಂದಿದ್ದೀರಿ ಅಂತ ಒಂದಿನ ಬಿಡು ಮಾಡ್ಕೊಡ್ತೀವಿ. ತುಂಬಾ ಧನ್ಯವಾದಗಳು ಇರ್ಲಿ 25 26 ಅಂದಂಗೆ ಎಷ್ಟಾಡೈತೆ? ಇಲ್ಲ ಆಡಿಲ್ಲ ಆಡಿಲ್ಲ ಅಂದ್ರೆ ಅದೇ ಸಿಮೆ ನಾಟ್ಕರಿ ನಾನ್ ಮಾಡಕ್ಕಿಲ್ಲ. ಇರ್ಲಿ ಒಂದು ಹಾಕೊಂಬತ್ತು ಎಲ್ಲೋ ಮ್ಯಾನೇಜರ್ ಬರುವಾಗ ಸ್ವಾಗತಕ್ಕೊಂದು ಮಧ್ಯದಲ್ಲಿ ಒಂದು ಡ್ಯೂಯೆಟ್ ಸಾಂಗು ನನಗೆ ವಿದಾಯ ಹೇಳ್ಬೇಕಾದ್ರೆ ಅಲ್ಲೇ ಬಿಡು ಡ್ಯಾನ್ಸ್ ಗಿನ್ಸ್ ಐತೆ ಅಂದ್ರೆ ಎಕ್ಸ್ಟ್ರಾ ಪೇಮೆಂಟ್ ಆಯ್ತದೆ. ಡ್ಯಾನ್ಸ್ ಫೇವರೇಟ್ ನಮ್ಮ ಮನೆಯವರೇ ಇರ್ಲಿ ಇಟ್ಕೊಳ್ಳಿಪ್ಪ, ನನಗೂ ಭರತನಾಟ್ಯ ಬರ್ತದೆ. ಬೇಡ ಬೇಡ ಹೇಳ್ಬಿಟ್ರಿ ತುಂಬಾ ಎಕ್ಸಲೆಂಟ್. ಆದ್ರೆ ಈಗಿರೋ ಇದ್ರ ಪ್ರಕಾರ ಡ್ಯಾನ್ಸ್ ಗಿನ್ಸ್ ಏನು ಇಲ್ಲ. ಮುಂದೆ ನೋಡುವ ಆಗುತ್ತಾ ಅಂತ. ಅಂದಂಗೆ ಅಭಿಮಾನಿ ಜೋಡಿ ಇಲ್ಲೂರಾ? ಅಭಿಮಾನಿ ಇಲ್ಲ, ಇದು ಸಾಮಾಜಿಕ ನಾಟಕ. ಇರ್ಲಿ ಇಟ್ಕೊಳ್ಳಿಪ್ಪ, ಅಭಿಮಾನಿ ಉತ್ತರ ಸೀನ್ ಇಲ್ಲ ಅಂದ್ರೆ ಅದ್ಯೋ ಸೀಮೆ ನಾಟಕ. ಆಯ್ತಾಯ್ತು, ನೀವ್ ಹೇಳಿದ್ಮೇಲೆ ಇಟ್ಕೊಳ್ಳೋಣ ಅಂತ ಅಂದಾಗೆ ನಿಮ್ ಪೇಮೆಂಟು ಅಂದ್ರೆ ಅಯ್ಯ ನಾಟಕದವ್ರು ಅಂತೀರಿ, ಅಷ್ಟೇ ತಗಕ್ಕಿಲ್ವೇ? ಎಷ್ಟು ಅಂತ ಗೊತ್ತಾಗೋ ಒಂದ್ ಮೇಲಿಗೆ ಎಷ್ಟು ಅಂತ ಗೊತ್ತಾಗಿಲ್ಲ ರೀ. ಒಂದು ಬೆರಳಿಗೆ 500 ರೂಪಾಯಿ. 500 ರೂಪಾಯಿ 500 ಇಂಟು 10 5,000. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆಗಕ್ಕಿಲ್ಲ ರೀ. ಹೋಗಿ ನಾನೇ ಪೇಮೆಂಟ್ ಮಾಡ್ಕೊಳ್ಳಿ. ಹೋಗಕ್ಕಿಲ್ಲ ಕಣಯ್ಯ. ಅಯ್ಯೋ ಇದೆಂತ ಕಾರ್ಯ ಮೇಲೆ ಕೆಟ್ಟೈತೋ? ಕಲಾವಿದ್ರು ಅಂದ್ರೆ ಹೊಸಿ ಮರುವಾದೆ ಬೇಡವಾ? ನಿಮ್ಗೂ ಬೇಡ ನಮ್ಗೂ ಬೇಡ. ಪೇ ಮಾಡ್ಕೊ. ಪ್ರಮೋಷನ್ ಬೇಕೋ ಬೇಕೋ ಮತ್ತೆ ಕುತ್ಕೊಂಡಿರೋ. ಹೋಗಿ ಏನೋ ಮನೆ ಗಂಟ ಹುಡ್ಕೊಂಡ್ ಬಂದಿದ್ದೀರಿ ಅಂತ ಒಪ್ಕೊತೀವಿ. ನನ್ನ ಅಸಿಸ್ಟೆಂಟ್ ಖರ್ಚು ನಿಂದೆಯಾ? ಹೋಗೋ ಬರೋ ಆಟ ಚಾರ್ಜು ನಿಂದೆಯಾ? ರಾತ್ರಿ ಆದ್ರೆ ಡಬಲ್ ಪೇಮೆಂಟ್. ಒಂದು ಪಿಲಟಿಸ್ಗೆ 100 ರೂಪಾಯಿ. ನಮ್ ಪ್ರಾಕ್ಟೀಸ್ ಇಲ್ಲ ರೀ. ನೆಕ್ಸ್ಟ್ ಡೇನೆ ಹಂಗಾದ್ರೆ 200 ರೂಪಾಯಿ ಅಡ್ವಾನ್ಸ್ ಕೊಡ್ಗಿ. ಕೂತ್ಕೊಂಡ್ ಕತೆ ಹೇಳಿ. ಓಕೆ ಓಕೆ ಕುತ್ಕೊಳ್ಳೋದು. ನೋಡಿ ನಮ್ಮ ಮನೆಯವರೇ, ಇವನೊಬ್ಬ ಇವನ ಹೆಸರು ಮುದ್ದಣ್ಣ ಅಂತ. ಇವನೊಬ್ಬ ಬಡ ಬೇಕು. ಇವನಿಗೀಗ ಅರ್ಜೆಂಟ್ ಆಗಿ ಪ್ರಮೋಷನ್ ಬೇಕು. ಇವನ್ ಹೆಂಡತಿ ಬೇರೆ ಸೋಷಿಯಲ್ ಅಲ್ಲ ರೀ. ಅದ್ರಿಂದ ಇವನ್ ಜೋಡಿ ನೀವ್ ಅಭಿನಯಿಸಿ ಇವನ್ ಮ್ಯಾನೇಜರ್ ಮಂದಿಸ್ತಾ ನೀವು ಗೆಲ್ಬೇಕು. ನೋಡ್ದೇನಯ್ಯ, ಗೆಲ್ತೀನಿ ಬಳಿ ಮನ್ಸ್ನ ಅಂತ. ನೀವೇನಾರ ಗೆದ್ರೆ 200 ರೂಪಾಯಿ ಎಕ್ಸ್ಟ್ರಾ ಪೇಮೆಂಟ್. ನಮ್ಮ ಅಕ್ಕ ಅಂದ್ರೆ ಎದುರ್ಕೊಂಡ್ಬಿಟ್ಟಿಲ್ಲ. ನಮ್ಮ ಅಕ್ಕ ಸ್ಟೇಜ್ ಮೇಲೆ ನಡ್ಕೊಂಡು ಬರ್ತಾ ಇದ್ರೆ ಮುಂದೆ ಕುತ್ಕೊಂಡಿರೋರೆಲ್ಲ ಡಬಲ್. ಇರ್ಲಿ ಬಾರೆ. ಅಂದಂಗೆ ನಾಟಕ ಯಾವತ್ತು? ನಾಳೆ ರೀ. ಅಯ್ಯೋ, ನಾಡಿಗೆ ನನಗೆ ಕಲಾಕ್ಷೇತ್ರದಲ್ಲಿ ಕುಲಕ್ಷೇತ್ರ ಆಯ್ತಲ್ಲ. ಮುದ್ದಣ್ಣ ಬಾ, ಬೇರೆ ಯಾವನಾರ ದ್ರೌಪದಿ ನೋಡ್ಕೊಳ್ಳೋಣ. ಯೋ, ಹೊಸ ಹೀರಯ್ಯ, ನಂದು ಮಾರ್ನಿಂಗ್ ಶೋ. ನಂದು evening show. ಸಾರಿ ಪಾರ್ಟಿಗೆ ಸ್ಟೇಜ್ ಸೆಟ್ ಮಾಡೋ ಬರದಲ್ಲಿ ನಿಮ್ಮನ್ನೆಲ್ಲ ಮಾಡ್ಬಿಟ್ಟಿದ್ದೆ. ಇವತ್ತು ಸಂಜೆಯ ಪಾರ್ಟಿ ಅಲ್ಲೋಡಿ ಮುದ್ದಣ್ಣ ಎಷ್ಟೊಂದು ಗಡಿಬಿಡಿ ಆಗಿದ್ದಾನೆ. ಈ ಟೈಯಲ್ ಕಟ್ಕೊಳ್ಳಪ್ಪ. ಮುಂದೆ ಅಲ್ಲೋಡ್ತಾರೆ ಗಟ್ಟ ನಡೆಯಾದವರು ಸಖತ್ ಕಾಣ್ತಿದೀಯಾ. ಹೇ ಬಂದ್ರು ಅಂತ ತರಿಸಿ ಮಾಡ್ಕೊಂಡು ಬನ್ನಿ 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 ಅಯ್ಯೋ, ಅಳಾಗ್ ಮಲಗು. ಆಟದ ಹೊರಗೆ ನಿಲ್ಸ್ಕೊಂಡ್ಬಿಟ್ಟಿದೀನಿ. ಅದಕ್ಕೆ ನಾವೇನ್ ಮಾಡ್ಬೇಕೀಗ? ಯೋ ತಿಳ್ಕೊಟ್ಟಿ ಬಾರೆ. ಬೈತಾ ಶಿವಣ್ಣವ್ರ ಅಂಗಡಿಗೆ ಹೋಗಿದ್ದೆ. ಹಾ. ನೀವಿಗೆ
ಅಷ್ಟೇ. ಅಂದ್ರೆ ಅಂದ್ರೆ ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಅಯ್ಯ ನಿಮ್ ಜೋಳಿಗೆ ಬುದ್ಧಿನೇ ಇಷ್ಟು. ಲಕ್ಷ್ಮಿ ಮೇಕಪ್ ಕಿಟ್ ತಗೊಂಬರೆ. ಬೇಗ ಬಾರೆ. ಸಿದ್ದು ಇದೆಲ್ಲ ನನ್ನ ಹೆಂಡತಿ ಗೊತ್ತಾದ್ರೆ ನನ್ನ ಗತಿ. ಅವಳು ಡೈವರ್ಸ್ ಕೊಟ್ಟು ಇವನ ಕಟ್ಕೊಂಡ್ಬಿಡ. ರಮಾಮಣಿಯವರೇ, ಅರ್ಧ ಗಂಟೆ ಆಯ್ತು, ಬೇಗ ಬನ್ನಿ ರೀ. ಹೋಗ್ಲಿ ಬಿಡಿ. ಇಲ್ಲಿ ಇವರು ನಿಮ್ ಗಂಡ, ನಿಮ್ದು ಆದರ್ಶ ದಾಂಪತ್ಯ, ಸದಾ ಅನ್ಯೋನ್ಯ. ನಿಮಗೆ ಗಂಡ ಅಂದ್ರೆ ಪರದೈವ ಸ್ವರೂಪ ತರ. ಎಲ್ಲಿ ಒಂದ್ಸಲ ಪ್ರೀತಿಯಿಂದ ಏನು ಅಂದ್ರೆ ಅಂತ ಹೇಳಿ. ಹಾ ಕಲ್ಪನಾ ಹತ್ರ ಓವರ್ ಆಕ್ಟಿಂಗ್ ಮಾಡ್ತೀರಲ್ರಿ, ಸ್ವಲ್ಪ ನ್ಯಾಚುರಲ್ ಆಗಿ ಹೇಳ್ರಿ. ಏನು ಅದೆಷ್ಟು ಒಳ್ಳೆಯವರು, ನಿಮ್ ಹೃದಯ ಅದೆಷ್ಟು ಮೃದು. ನನ್ನ ಹೃದಯದ ಒಂದೊಂದು ಕಂಬದಲ್ಲೂ ನಿನ್ನದೇ ಹೆಸರಿದೆ ರಾಜ. ರಾಜ ಅಂತ ರಾಜ ಕೊತ್ತಂಬರಿ ಬೀಜ ಬರೋದಕ್ಕೆ ನಾನು ಕಡೆ ಕಾಸಿಲ್ಲ. ಈ ಮುಸುಡಿಗೆ ರಾಜ ಮೇಲೆ ಕೇಳು. ಏನೇ ಆಯ್ತು? ಬ್ರೋ ಫ್ಲಾಶ್ ಬ್ಯಾಕು. ಅಮ್ಮನ್ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡ ಕೇಳ್ಬ್ರು. ರೀ ರಮಾಮಣಿಯವರೇ, ಅದೇನೋ ಬಚ್ಚನ್ ಮನೆ ಕಂಬ ಅಂತ ಏನೇನೋ ಹೇಳಿದ್ರಿ, ಅದೆಲ್ಲ ಏನು ಬೇಡ, ಸಿಂಪಲ್ ನ್ಯಾಚುರಲ್ ವೇ ಸಾಕು. ಅದಕ್ಕಿಲ್ಲ ಕಣಯ್ಯ, ಆ ಯಪ್ಪನ್ ಮುಖ ನೋಡ್ತಿದ್ರೆ ಯಮೋಸನೆ ಬರಕ್ಕಿಲ್ಲ. ತಂಗ್ಳನ್ನ ತಿಂದಿರೋ ಮುಖ, ಮೂಡ್ ಚೆನ್ನಾಗಿದ್ರೆ ಆಕ್ಟಿಂಗ್ ಬರುತ್ತೆ. ಹೋಗಯ್ಯ, ಒಂದು ಕಾಫಿ ತಿಂಡಿ ತರ್ಸಿ. ಮಸಾಲ ಪರಾಬಕ್ಕೆ ರಮಾಮಣಿಯವರೇ, ತಿಂಡಿ ತರಕೆ ಇದ್ದೀನಿ. ಇವಾಗ ನಾವು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋಣ. ನಮ್ಮ ಮುದ್ರನಿಗೆ ಪ್ರಮೋಷನ್ ಬೇಕು, ಅದಕ್ಕೆ ಅವ್ರ ಮ್ಯಾನೇಜರು ಮನೆ ಬರ್ತಾರೆ. ಅವಾಗ ನೀವು ಸ್ವಲ್ಪ ತಗ್ಗಿ ಬಗ್ಗಿ ಒಳಗ್ ಬನ್ನಿ, ಕುಳಿತುಕೊಳ್ಳಿ ಅಂತ ಎಲ್ಲ ಹೇಳ್ಬೇಕು, ಆಯ್ತಾ? ಇವಾಗ ನಾನೇ ಮ್ಯಾನೇಜರ್ ಅಂತ. ಲಕ್ಷ್ಮಿ ಸಾರಿ ಈ ಕಡೆಗೆ ಇವಳೊಬ್ಳು. ನಾನೇ ಮ್ಯಾನೇಜರ್ ಅಂತ ಅನ್ಕೊಂಡು ಹೇಳಿ ನೋಡೋಣ. ಬನ್ನಿ ಬಳಿಕೆ ರೀ, ಒಲಿಕಲ್ಲ, ಒಳಗೆ. ಬನ್ನಿ ಬಳಿಕೆ ಒಲಿಕಲ್ಲ ರೀ, ಒಳಗೆ ಬಳಿಕೆ ಒಳಗೆ ಬಳಿಕೆ ಒಳಗೆ ಒಳಗೆ. ಬಳಿಕೆ. ಸರಿ ಸರಿ, ಹೇಳಿ. ಕುಳಿತುಕೊಳ್ಳಿ. ಕುಂತ್ಕೊಳ್ಳಿ ಅಲ್ಲ ರೀ, ಕುಳಿತುಕೊಳ್ಳಿ. ರೀ, ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಅಮ್ಮನ ಕರ್ಕೊಂಡು ಮಾಡಲ್ಲ ಬೇಡವೇ. ತಿಂಡಿ ತಿನ್ನಿ.
ಲಕ್ಷ್ಮಿ ನೀನೇನಿಲ್ಲಿ ಅಕ್ಕ ಇಲ್ಲಿರ್ತಾಳೆ, ನಾನು ಅಲ್ಲೇ ಇರ್ತೀನಿ. ಅಕ್ಕ ಗಾತೈತಿಲ್ಲ. ಬೇಡ ಅಕ್ಕ ಏನಾಯ್ತು ಏ ತಗೊಳ್ಳ. ಏನೇನು ಏ ಇವ್ರು ಮುಸುಡಿ ನೋಡ್ತಿದ್ರೆ ಇಟ್ಕೊಂಡು 3 ದಿನ ಆಗಿತ್ತು. ಇದೇನಕ್ಕ ಹಿಂಗ್ ಮಾಡ್ದ ಅಲ್ಲ ನಾಳಿಕೆ ಸೋಲ್ಕೊಂಡು ಒಂದು ಪ್ರಾಕ್ಟೀಸ್ಗೂ ಬರೋದು ಬೇಡವಾ ಏ ನನ್ನ ನಂಬಿಕೆ ಇಲ್ದಂಗ ನಿಂಗೆ ಏನೋ ಮುಗ್ದಾಗಿಂದ ಕುಲುಕ್ಷೇತ್ರ ಮಾಡ್ತೀನಿ ಅಷ್ಟೇ ಯಾಕೆ ನಾನು ಹುಟ್ಟಿದ್ದು ಆ ಕುಲುಕ್ಷೇತ್ರ ಕಡೆ ಸೀನ ಕಳ್ಬೇಡ. ನಂಗೆ ಇದಕ್ಕ ಅದು ನೀನು ಹುಟ್ಟು ಕಲಾವಿದೆ ಹಂಗಲ್ಲ ಅಕ್ಕವು ಏ ನೀನು ಎಷ್ಟು ಬಾರಿ ಮಾಡಿಲ್ಲ ನೋಡ್ಲ ಸುಕ್ಕಿರು. ಅಕ್ಕವು ಬೇರೆಯವ್ರ ಕೂಡ ಆಕ್ಟಿಂಗ್ ಮಾಡಕ್ಕೂ ನೀನು ಕೂಡ ಆಕ್ಟಿಂಗ್ ಮಾಡಕ್ಕೂ ವ್ಯತ್ಯಾಸ ಬೇಕಿಲ್ವಾ ಲೋ ಇವ್ನು ಯಾವನ ಕೊರಿತಾ ಕೂತವನೆ ಇಲ್ಲೇ ಒಂದು ಸಣ್ಣ ಪ್ರಾಕ್ಟೀಸ್ ಇಲ್ಲ ಇವತ್ತು ಸಂಜೆ ನಮ್ದೊಂದು ಶೋ ಇದೆ ಅದನ್ನ ನಾಳೆ ಬನ್ನಿ ಹೋಗಿ ಏ ಅದೇ ಅಪ್ಪ ನಾಳೆ ಬದನೆಕಾಯಿ ಹಂಗೆ ಮಾಡ್ತಾಯ್ತು. ನಾಳೆ ನಮ್ಮ ಕಲಾಕ್ಷೇತ್ರದಾಗೆ ಕುಲುಕ್ಷೇತ್ರ ಐತೆ. ಇವನೇ ಭೀಮ, ನಾನೇ ದ್ರೌಪದಿ. ಇಲ್ಲೇ ಒಂದು ಪ್ರಾಕ್ಟೀಸ್ ಮಾಡ್ತೀವಿ. ಏನು ಇಲ್ಲ ಅದೆಲ್ಲ ಆಗಲ್ಲ ರೀ ಸರ್ ಪಟಾಪಟ್ ಮಾಡ್ಕೊಂಡು ಹೊಂಟ ಇದ್ದೀನಿ ನಾಳಿಕೆ ಶೋ ಮಿನಿಟ್ ಬೇಡ ಬರ್ತಾರೆ ಶೋ ಸಂದಾಯ ಇರಬೇಕಲ್ಲ ನಿಮಗೂ ಪಾಸ್ ಕೊಡಿಸ್ತೀನಿ ಏ ತಗೊಳ್ಳ, ನಿನ್ ಕೇಳ್ದೆ. ಓಕೆ ಅಕ್ಕ 1 2 3 ಏನೇ ಸರ್ ಅವ್ರಿಗೆ ಯೋ ನಿನ್ ಕಿರ್ತಿ 4 ಟೌನ್ ಪ್ಯಾಂಟ್ ಎಲ್ಲ ವಜಾ ಆಯ್ತು ಸ್ವಲ್ಪ ಮೇಲ್ಗೆ ಹೇಳಯ್ಯ ಸರ್ ಆ ಭೀಮನ್ ಪಾತ್ರ ಮಾಡಿದ್ರೆ ಮೈ ಮಾಡ್ಕೊತೀನಿ ಸರ್ ಅದು ಎಲ್ಲಿಂದ ಬರ್ತದೆ ಈ ವಯಸ್ಸು ಯೋ ಸ್ವಲ್ಪ ಮೇಲ್ಗೆ ಹೇಳಯ್ಯ ಓಕೆ ಸರ್ 1 2 ತಗೊಳ್ಳ. ಏ ಸುಮ್ಕಿರಿ, ಏ ತಗೊಳ್ಳ ನೀನು. ಎಲ್ಲಿ ನಿನ್ನ ಕೂದಲು ಕೂದಲಲ್ಲ ಕಣ್ಣ, ಸಿಕ್ಕೆ. ಎಲ್ಲಿ ನಿನ್ನ ಸಿಕೆ ಏಕೆ ಭುವನ ವೀರ? ಶಾಂತೆ ಕಾಂತೆ ಬಲುದೇರಾಗಿ ಮನ ಪತ್ನಿಯಾಗಿ ಮರಗುವೆ ಏಕೆಲೆ ಮರಗುವೆ ಏಕೆಲೆ 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 ಆಸ್ಪತ್ರೆಗೆಲ್ಲ ಏನೇ ಅನ್ಕೊಂಡಾರು ಸ್ವಲ್ಪ ಮೇಲೆ ಹೇಳಯ್ಯ ಓಕೆ ಸರ್ ನೋಡ್ತಾನಿದ್ದಿ ನಾಟಕದ ಪ್ರಾಕ್ಟೀಸ್ ಇರ್ತದೆ ಕಣ್ರಿ ಓ ಯಾವ್ದ್ರಲ್ಲಿ ಮಾಡ್ತೀರೋ ದುರ್ಯೋಧನ ಅಪ್ಪ ಭೀಮ ಇನ್ನ ಹುಡ್ಕೊಂಡು ದುರ್ಯೋಧನ ಬಂದಾನೆ ರಾಜ್ಯ ಬೇಕು ರಾಜ್ಯ ನೀನು ಬಾಯಿ ಪಡೆದುಕೊಂಡರು ಸೂಜಿ ಮನೆಯಷ್ಟು ಜಾಗ ಕೊಡುವುದಿಲ್ಲ ಬಾ